ಎಚ್ಎಸ್ಆರ್ ಲೇಔಟ್ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಕಾರಣವಾಯಿತಾ ಎಣ್ಣೆ ಪಾರ್ಟಿ. ಮಧ್ಯರಾತ್ರಿವರೆಗೂ ಎಣ್ಣೆಗೆ ಪರ್ಮಿಷನ್ ಕೊಟ್ಟ ಬೆನ್ನಲ್ಲೇ ಹೆಚ್ಚಾಯ್ತಾ ಕ್ರೈಮ್ ರೇಟ್ಸ್. ಮಧ್ಯರಾತ್ರಿಯಲ್ಲಿ ರಸ್ತೆಯ ಪಕ್ಕದಲ್ಲಿ ಎಣ್ಣೆ ಪಾರ್ಟಿ. ಇಬ್ಬರು ಯುವಕರು, ಓರ್ವ ಯುವತಿ ಗಂಟೆಗಟ್ಟಲೆ ಪಾರ್ಟಿ. ಕೈಯಲ್ಲಿ ಬಿಯರ್ ಬಾಟಲು, ಸಿಗರೆಟ್ ಹಿಡಿದು ರಾಜಾರೋಷವಾಗಿ ಪಾರ್ಟಿ. ಕುಡಿದ ಮತ್ತಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಪೊಲೀಸರ ಸಮಯ ಪ್ರಜ್ಞೆಯಿಂದ ತಪ್ಪಿದ ಮತ್ತೊಂದು ದುರಂತ. ಯುವಕರ ವರ್ತನೆಯಿಂದ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ ಸಾರ್ವಜನಿಕರು. ಸ್ಥಳಕ್ಕೆ ಹೋದ ಬಂಡೆಪಾಳ್ಯ ಬೀಟ್ ಪೊಲೀಸರಿಗೆ ಆವಾಜ್ ಹಾಕಿ ಧಮಕಿ ಹಾಕಿದ ಆಸಾಮಿ. ಕ್ರೈಮ್ ಆಗೋದಕ್ಕೂ ಮುಂಚೆ ಪೊಲೀಸರು ಕ್ರಮ ಕೈಗೊಳ್ಳೋದು ತಪ್ಪ? ಸುರಕ್ಷಿತವಾಗಿ ಮನೆಗೆ ಹೋಗಿ ಎಂದ ಪೊಲೀಸರಿಗೆ ಧಮಕಿ. ದಿಮಾಕು ತೋರಿದ ಯುವಕ. ಬಂಡೆಪಾಳ್ಯ ಸಮೀಪದ ಎಸ್ವಿ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಬಳಿ ಪಾರ್ಟಿ. ಪ್ರಶ್ನೆ ಮಾಡಿದ ಪೊಲೀಸರ ಮೇಲೆಯೇ ದೌಲತ್ತು ತೋರಿದ ಕುಡುಕರ ಗ್ಯಾಂಗ್. ನಾನು ಯಾರು ಗೊತ್ತಾ? ನನ್ನ ಬಗ್ಗೆ ತಿಳಿದುಕೊಂಡು ಮಾತಾಡು. ನಿಮ್ಮ ಡಿಸಿಪಿ ಸಾರಾ, ಇನ್ಸ್ಪೆಕ್ಟರ್ ಮಹೇಶ್ ಗೊತ್ತು ನನಗೆ. ನೀನು ಯಾರು? ನಾನು ಕಂಪನಿಯ ಸಿಇಒ. ನಾಳೆ ನೀನು ಕೆಲಸದಲ್ಲಿ ಇರೋಲ್ಲ, ಹುಷಾರ್ ಎಂದು ಆವಾಜ್. ಯುವತಿಯನ್ನ ಸುರಕ್ಷಿತವಾಗಿ ಮನೆಗೆ ಕಳುಹಿಸಲು ಪೊಲೀಸರು ಮನವಿ. ನಾನು ಯಾರು ಗೊತ್ತಿಲ್ವೇನೋ? ಹೊಸಬಾನ ನೀನು? ನಾಳೆ ನಾನು ಯಾರೆಂದು ತೋರಿಸ್ತೀನಿ ನೋಡು. ನಿನ್ನ ಬಟ್ಟೆ ಬಿಚ್ಚಿಸದೆ ಬಿಡೋಲ್ಲ. ನಿನ್ನ ಹೆಸರೇನು? ಹೊಯ್ಸಳ ವಾಹನವನ್ನ ಹಿಂದೆ ಮುಂದೆ ಹೋಗಲು ಬಿಡದೆ ಕಿರಿಕ್. ಕೋರಮಂಗಲ ನಿವಾಸಿ ಸುನಿಲ್ ಎಂಬಾತನಿಂದ ಕಿರಿಕ್. ಇಂತಹವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳೋದಿಲ್ವ? ಸಾಮಾನ್ಯ ಜನರಿಗೊಂದು ನ್ಯಾಯ, ಹಣ ಇದ್ದವರಿಗೆ ಒಂದು ನ್ಯಾಯನ? ಇವರು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಮತ್ತು ಪೊಲೀಸ್ನವ್ರು ಬಂದು ನನಗೆ ಗಾಂಚಲಿನ ಅಂತ ಕೇಳ್ತಾರೆ. ಐ ಆಮ್ ಸಿಟಿಂಗ್ ವಿತ್ ಅ ಲೇಡಿ ಆ್ಯಂಡ್ ಐ ಆಮ್ ಸಿಟಿಂಗ್ ವಿತ್ ಮೈ ಬ್ರದರ್ ಆ್ಯಂಡ್ ಮೇಡಮ್, ಐ ಆಮ್ ದಿ CEO ಆಫ್ ಭೂಮಿರಾವ್ ಟೆಕ್ನಾಲಜೀಸ್ ಆ್ಯಂಡ್ ಗ್ರೂಪ್ ಇನ್ UB ಸಿಟಿ. ಪೊಲೀಸ್ನವ್ರು ಆಗಲೇ ಇದ್ದಾರೆ ಇಲ್ಲಿ ಬಂಡೆಪಾಳ್ಯ. ಕೊಡ್ರಿ, ಮಾತಾಡ್ತಾ ಕೊಡ್ರಿ. ನಾವು ಕೊಡಲ್ಲ, ಮಾತಾಡ್ರಿ. No problem.